ಬಿಜೆಪಿ ನಾಯಕರೇ ಆಗಿರ್ತಕ್ಕಂಥ ಯತ್ನಾಳ್ ಅವರು ಬಿಜೆಪಿ ಸರ್ಕಾರದ ಆಡಳಿತಾವಧಿಯಲ್ಲಿ ಕೋವಿಡ್ ಸಂದರ್ಭದಲ್ಲಿ 40,000 ಕೋಟಿ ಅವ್ಯವಹಾರ ನಡೆದಿದೆ ಅಂತಕ್ಕಂಥ ಆರೋಪವನ್ನು ಮಾಡಿದ್ರು. ಸೊ ಇದಕ್ಕೆ ಈಗ ಕಾಂಗ್ರೆಸ್ನವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಯಡಿಯೂರಪ್ಪನವರು ಮತ್ತು ವಿಜಯೇಂದ್ರ ಅವರು ಉತ್ತರ ಕೊಡಿ. ಪ್ರಿಯಾಂಕ್ ಖರ್ಗೆ ಈಗ ವಾಗ್ದಾಳಿಯನ್ನು ಮಾಡಿದ್ದಾರೆ. ಯತೀಂದ್ರ ಅವರನ್ನು ಶಾಡೋ ಸಿ ಎಂ ಅನ್ನೋ ನೀವು ನಿಮ್ಮ ಆಡಳಿತಾವಧಿಯಲ್ಲಿ ಶಾಡೋ ಸಿ ಎಂ ಯಾರಿದ್ರು? ಈ ದುಡ್ಡು ಹೊಡೆದಿದ್ರಲ್ಲ, ಇದರಲ್ಲಿ ಕೇಂದ್ರಕ್ಕೂ ಏನಾದ್ರು ಪಾಲು ಹೋಗಿದೆಯಾ ಅಂತೆಲ್ಲ ಪ್ರಶ್ನೆ ಮಾಡಿದ್ದಾರೆ. ನಾವು ಹೇಳಿದ್ವಿ ಅವರಿಗೆ ಹೆಣದ ಮೇಲೆ ಹಣ ಮಾಡಿದ್ದಾರೆ ಅಂತ. ನಾವು ಸಾಕಷ್ಟು ನಮ್ಮ ಏನು ಪಬ್ಲಿಕ್ ಅಕೌಂಟ್ಸ್ ಕಮಿಟಿನಲ್ಲಿ ಮೆಡಿಕಲ್ ಎಕ್ವಿಪ್ಮೆಂಟಿನ ಪ್ರೊಕ್ಯೂರ್ಮೆಂಟ್ನಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ನಾವು ಎತ್ತಿ ಹಿಡ್ತೀವಿ ಅಂದ್ರೂ ಅಂದಿನ ಸ್ಪೀಕರ್ ಅವರು ಇಲ್ಲ, ನೀವು ಈ ಸದನ ಸಮಿತಿನಲ್ಲಿ ಏನೇ ತನಿಖೆ ಮಾಡಿದ್ರು ಇದು ಮುಂದುವರಿಸಬಾರ್ದು, ಇದು ಕಾನೂನು ಬಾಹಿರ ಅಂದ್ಬಿಟ್ಟು ಪತ್ರ ಬರ್ತಿದ್ದಾರೆ. ಯಾವತ್ತಾನ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಗೆ ಸ್ಪೀಕರ್ಗಳು ಪತ್ರ ಬರೆದಿರೋದು ಕೇಳಿದ್ದೀರಾ ತಾವು? ನೋಡಿದ್ದೀರಾ ತಾವು? ಸೊ ಭಾಳ ಎದ್ದು ಕಾಣುತ್ತೆ ಇದರಲ್ಲಿ. ಎಲ್ಲರದು ಪಾಲಿದೆ ಇದರಲ್ಲಿ. ಕೇಂದ್ರ ಸರ್ಕಾರದ್ದು ಇರಬೇಕು, ಈ ರಾಜ್ಯ ಸರ್ಕಾರದ್ದು ಇರಬೇಕು. ಇಲ್ಲಿ ನೀವು ಹೇಳೋ ಪ್ರಕಾರ ಬಿಜೆಪಿ ಅವರು ಹೆಣದ ಮೇಲೆ ಹಣ ಮಾಡಿದ್ದಾರೆ. ಹೌದು, ಮತ್ತು ಕೊರೋನಾ ಸಂದರ್ಭದಲ್ಲಿ ಇನ್ನೇನಾಯಿತು ಸರ್? ಹೆಣಗಳು ಬಿದ್ದಿಲ್ವಾ? ಇಲ್ಲ, ಕಮಿಷನ್ ಅವ್ರು ಏನೇ ಇಂಟ್ರಿಮ್ ರಿಪೋರ್ಟ್ ಏನೋ ಕೊಟ್ಟಿಲ್ಲ, ಇನ್ನು ಅವ್ರು ತನಿಖೆ ನಡೆಸ್ತಾ ಇದ್ದಾರಲ್ಲ. ಈಗಿದು ಹೊಸದು 40,000 ಕೋಟಿ ರೂಪಾಯಿ ಲೆಕ್ಕ ಸಿಗಬೇಕಂದ್ರೆ ಓಕೆ, ಈಗ ಯತ್ನಾಳ್ ಅವರ ವಿಚಾರವನ್ನೇ ಇಟ್ಕೊಂಡು ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇದ್ದಾರೆ. ಫೈನ್, ಯತ್ನಾಳ್ ಅವರು ಕೇವಲ BJP ಮೇಲೆ ಮಾತ್ರ ಆರೋಪ ಮಾಡಿಲ್ಲ, ಅವರು ಕಾಂಗ್ರೆಸ್ ಸರ್ಕಾರದ ಮೇಲೂ ಆರೋಪ ಮಾಡಿದ್ದಾರೆ. ನೀವು ಯತ್ನಾಳ್ ಮಾತು ಅವ್ರನ್ನ ನಂಬ್ತೀನಿ ಅನ್ನೋದೇ ಆದರೆ BJP ಅವ್ರ ಮೇಲೆ ಮಾಡಿದಂತಹ ಆರೋಪವನ್ನು ನಂಬೋದಾದರೆ ನಿಮ್ಮ ಮೇಲೂ ಮಾಡಿದ್ದಾರೆ, ಅವರು ನಿಮ್ಮ ಮೇಲೂ ಆರೋಪ ಮಾಡಿದ್ದಾರೆ. ಹಾಗಾಗಿ ಎರಡೂ ಕಡೆಯ ಆರೋಪಗಳನ್ನು ಒಪ್ಪಿ ಬೇಕಾದ್ರೆ ತನಿಖೆ ಮಾಡಿಸಿ. ನಿಮ್ಮದೇ ಸರ್ಕಾರ ಇದೆ, BJP ಆಡಳಿತಾವಧಿಯಲ್ಲಿ ಕರೋನಾ ಟೈಮ್ನಲ್ಲಿ 40,000 ಕೋಟಿ ಅವ್ಯವಹಾರ ಆಗಿರೋದನ್ನು ತನಿಖೆ ಮಾಡಿಸಿ. ಯಾರು ತಪ್ಪು ಮಾಡಿದರೂ ತಪ್ಪೇ, ಶಿಕ್ಷೆನೇ. ಹಾಗೆ ನಿಮ್ಮ ಮೇಲೆ ಮಾಡಿದಾರಲ್ಲ ಯತ್ನಾಳ್ ಅವರ ಆರೋಪ ಕಾಂಗ್ರೆಸ್ ಸರ್ಕಾರದ ಮೇಲೆ, ಅದನ್ನು ತನಿಖೆಗೊಳಪಡಿಸಿ. ಸೊ ಹಾಗಾಗಿ ಒಬ್ಬರದ್ದು ಮಾತ್ರ ತಗೋತೀವಿ, ಇನ್ನೊಬ್ಬರದ್ದು ನಾವು ತಗೊಳ್ಳಲ್ಲ ಅಂತ ಹೇಳಕ್ಕೆ ಬರಲ್ಲ. ನೋಡೋಣ ಮುಂದಕ್ಕೆ ಯಾವ ರೀತಿ ಆಗುತ್ತೆ ಅಂತ. ಈವನ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಕೂಡ ಟ್ವೀಟ್ ಮಾಡಿದ್ದಾರೆ.